ತಿಂಡಿ ಏನಾದ್ರೂ ತಿನ್ಬೋದಾ? ಅಯ್ಯೋ ಹೊಟ್ಟೆ ಬಾಕ, ಯಾವಾಗ್ಲೂ ತಿನ್ನದೇ ಯೋಚನೆನಾ? ಆಗ್ಲೇ 7 ಗಂಟೆ ಆಗ್ತಾ ಬಂತು. ಹೆಣ್ಮಕ್ಳಿನ ಮಲ್ಗೆ ಇದಾರೆ, ಹೋಗಿ ಅವ್ರನ್ನ ಎಬ್ಬಿಸ್ಬಾರ್ದಾ? ಅಯ್ಯೋ, ಎಲ್ರು ಕೋಣೆಗೂ ಹೋಗಿ ಬೇಗ ಎದ್ದೇಳಿ ಅಂತ ಗಂಟೆಗೆ ಹೊಡೆದಾಗ ಹೇಳಿ ಬಂದಿದ್ದೀನಿ. ಯಾರೂ ಬಂದಿಲ್ಲ, ನಾನೇನ್ ಮಾಡ್ಲಿ? ನೋಡು ಲಲಿತಾ, ನಿನ್ನ ಕೋಪ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಊರಿಗೂ ಮುಂಚೆ ಹೊಸ ಬಟ್ಟೆ ಹಾಕೊಂಡು ತಯಾರಾಗಿ ಕೂತಿದ್ದೀನಿ. ನಾನು ಈ ಮನೆಯಲ್ಲಿ ಸೋಲ್ಜರ್ ಇದ್ದಂಗೆ, ನೀನು ಕಮಾಂಡರ್ ಇದ್ದ ಹಾಗೆ. ನನ್ನ ಮಾತಿಗಿಂತ ನೀನು ಹಾಕೋ ಕೂಗಿಗೆ ಬೆಲೆ ಜಾಸ್ತಿ. ಹೌದು, ನೀನೇ ಯಾಕೊಂದ್ ರೌಂಡ್ ಹೋಗಿ ಅವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ಕರ್ಕೊಂಡ್ ಬರಬಾರ್ದು? ಅಲ್ಲಯ್ಯ, ನನಗ್ ಮೊದ್ಲೇ ಮಂಡಿ ನೋವು. 1000 ಸಲ ಮೆಟ್ಲು ಹತ್ತಿ ಇಳ್ದು ಮಾಡ್ಲೇನು? ಓ, ಹಾಗಂತ್ಯಾ? ಏನಾಯ್ತಯ್ಯ? ಹಾಗಾದ್ರೆ ರೊಮ್ಯಾಂಟಿಕ್ ಆಗಿ ನಾನ್ ನಿನ್ನ ಎತ್ಕೊಂಡು ಮೆಟ್ಲು ಹತ್ಕೊಂಡು ಕರ್ಕೊಂಡು ಹೋಗ್ಲಾ? ಆಸೆ ನೋಡು. ನೋಡಯ್ಯ, ಪ್ರಸಾದಕ್ಕೆ ಅಂತ ಎಲ್ಲಾ ತಿಂಡಿನೂ ಮಾಡಿಟ್ಟಿದ್ದೀನಿ. ನಾನು ಎಲ್ರನ್ನೂ ಕರಿಯಕ್ ಹೋದಾಗ ನೀನ್ ಅಡ್ಗೆ ಮನೆ ಒಳಗೇನಾದ್ರು ಕಾಲಿಟ್ರೆ ಏನ್ ಮಾಡ್ತೀನಿ ಗೊತ್ತಲ್ಲ? ಆಯ್ತು ಬಿಡು ಲಲಿತಾ. ನಾನು ಬೇಡ ಅಂದ್ರು ಆದ್ರೆ ನನ್ನ ಮೂಗು ಸುಮ್ಮನೆ ಇರ್ಬೇಕಲ್ಲ. ನೀನು ಮಾಡಿರೋ ಅಡಿಗೆ ಘಮ. ಬಾ ನನ್ನನ್ನು ತಿನ್ನು, ಬಾ ನನ್ನನ್ನು ತಿನ್ನು ಅಂತ ಕರೀತಾ ಇದೆ. ಓಹೋ, ಅದಕ್ಕೆ ಒಂದೇ ಒಂದು ರವೆ ಉಂಡೆನ ತಿಂದ್ಬಿಡ್ತೀನಿ. ಓ, ನೀನ್ ಒಂದೇ ಒಂದ್ ರವೆ ಉಂಡೆ ತಿನ್ನು, ನಾನೇನ್ ಮಾಡ್ತೀನಿ ಅಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಬೇಡ ಬಿಡು, ಅಷ್ಟೇ ತಾನೇ? ಇಷ್ಟು ರವೆ ಉಂಡೆ ತಿಂದೆ ಹೋದ್ರೆ ಏನೂ ಆಗಲ್ಲ. ಸರಿ